ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಪೊಲೀಸರ ಸೋಗಿನಲ್ಲಿ ಲಂಚಾವತಾರ. ಸಿವಿಲ್ ಡ್ರೆಸ್ನಲ್ಲಿ ರೋಡಿಗಿಳಿದು ಪೊಲೀಸರ ಹೆಸರಿಗೆ ಮಸಿ ಬಳಿಯುತ್ತಿರೋ ಹೋಮ್ ಗಾರ್ಡ್. ರಾಜಾರೋಷವಾಗಿ ವಸೂಲಿ ಮಾಡುತ್ತಿರುವ ಈತನ ಬೆನ್ನಿಗಿರುವ ಅಧಿಕಾರಿ ಯಾರು? ಕಲಬುರಗಿ ನಗರದಲ್ಲಿ ಹೋಮ್ ಗಾರ್ಡ್ ಒಬ್ಬರು ಪೊಲೀಸರ ಸೋಗಿನಲ್ಲಿ ವಾಹನ ಸವಾರರ ಬಳಿ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ದೂರು ಕೇಳಿ ಬಂದಿದೆ. ಸಿವಿಲ್ ಡ್ರೆಸ್ ನಲ್ಲಿ ವಾಹನ ತಪಾಸಣೆ ನಡೆಸುವ ಈ ವ್ಯಕ್ತಿ ಸವಾರರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುವುದಾಗಿ ಹಾಗೂ ಕ್ಯಾಶ್ ಇಲ್ಲವೆಂದ್ರೆ ಬೇರೆ ನಂಬರ್ಗೆ ಫೋನ್ ಪೇ ಮಾಡಿಸುತ್ತಾನೆ ಎಂದು ಗಂಭೀರವಾಗಿ ಆರೋಪಿಸಲಾಗಿದೆ. ಸವಾರರು ತಾವು ಕೊಟ್ಟ ಹಣಕ್ಕೆ ರಶೀದಿ ಕೇಳಿದ್ರೆ ಹೇಗೆ ಉತ್ತರಿಸುತ್ತಾನೆ ಎಂದು ಒಮ್ಮೆ ನೀವೇ ನೋಡಿ. ಅಲ್ಲಿ ಹಿಡಿದ್ರೆ ಸರ್ ಅಲ್ಲಿ ಹಿಡಿದ್ರೆ ಮತ್ತೆ ಬರ್ಬೇಕಂತ ಪೊಲೀಸರು ಯಾರು ಬಿಡಲು. ಜರ ಗಾಡಿ ಇರ್ತವ್ರಪ್ಪ. ಹಾಂ ಸರ್ ಹಾಗೆ ನೋಡಿ ಅಲ್ಲಿ ಯಾರು ಮುಂದೆ ಯಾರು ಇಲ್ಲ. ನೋಡಿದ್ರಲ್ಲ, ಪೊಲೀಸ್ ಹೆಸರಿನಲ್ಲಿ ಈತ ಮಾಡುತ್ತಿರುವ ಗನಂದಾರಿ ಕೆಲಸವನ್ನ, ಹಾಗೆ ದರ್ಪದಿಂದ ಮಾತನಾಡುವುದನ್ನ. ಈ ಎಲ್ಲಾ ದೃಶ್ಯಗಳು ಸಾರ್ವಜನಿಕರ ಮೊಬೈಲ್ನಲ್ಲಿ ರಹಸ್ಯವಾಗಿ ಚಿತ್ರೀಕರಣವಾಗಿದ್ದು, ಘಟನಾ ಸ್ಥಳದಲ್ಲಿ ಎಎಸ್ಐ ಒಬ್ರು ಸ್ಥಳದಲ್ಲಿದ್ರು ಎನ್ನಲಾಗಿದೆ. ಸಿವಿಲ್ ಡ್ರೆಸ್ ನಲ್ಲಿ ಹೋಮ್ ಗಾರ್ಡ್ ಬಿಟ್ಟು ಆ ಎಎಸ್ಐ ಹಗಲು ದರೋಡೆಗಿಳಿದ್ರ ಎನ್ನುವ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಈ ಎಲ್ಲ ಆರೋಪಗಳ ಕುರಿತು ತನಿಖೆಯಾಗಬೇಕಿದೆ. ಪ್ರಕರಣದಲ್ಲಿ ಕೇಳಿಬಂದಿರುವ ಹೋಮ್ ಗಾರ್ಡ್ ಹಾಗೂ ಎಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.